ಜೈ ಭಾರತ್ ವಂದೇ ಮಾತರಂ. ಭಾರತ ಹಾಗೂ ಅಫ್ಘಾನಿಸ್ತಾನದ ಸಂಬಂಧ ಚೆನ್ನಾಗಿಯೇ ಇದೆ. ಭಾರತ ಅಫ್ಘಾನಿಸ್ತಾನಕ್ಕೆ ತುಂಬಾ ಪ್ರಮಾಣದಲ್ಲಿ ಸಹಾಯ ಕೂಡ ಮಾಡಿದೆ. ಪಾಕಿಸ್ತಾನ ಭಾರತದೊಳಗೆ ಉಗ್ರರನ್ನು ಕಳಿಸಲು ಪ್ರಯತ್ನ ಪಟ್ಟರೆ ಅದೇ ರೀತಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿಗಳನ್ನು ನಡೆಸುತ್ತೆ. ಅಲ್ಲಿನ ಜನರ ಮೇಲೂ ದಾಳಿಯಾಗುತ್ತೆ. ಇತ್ತೀಚೆಗೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿ 10 ಜನರನ್ನು ಬಲಿ ತೆಗೆದುಕೊಂಡಿತ್ತು. ಇದು ಒಂಥರ ದುರದೃಷ್ಟಕರ. ಇದೇನು ಮೊದಲೇನೂ ಅಲ್ಲ. ಇದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನದ ನಾಗರಿಕರ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಕೂಡ ಮಾಡಿತ್ತು. ಈ ಘಟನೆ ಆದ ನಂತರ ಭಾರತ ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡಲು ಮುಂದಾಗಿದೆ. ಭಾರತ ಅಫ್ಘಾನಿಸ್ತಾನಕ್ಕೆ ಸುಮಾರು 73 ಟನ್ ಔಷಧ, ಲಸಿಕೆಗಳು ಹಾಗೆ ಕೆಲವೊಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನಕ್ಕೆ ಭಾರತ ಕಳುಹಿಸಿಕೊಟ್ಟಿದೆ. ಅಲ್ಲಿನ ಆರೋಗ್ಯ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಅಫ್ಘಾನಿಸ್ತಾನದಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ. ಅಲ್ಲಿನ ಜನರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಲು ಕೂಡ ಆಗ್ತಾ ಇಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಎಷ್ಟೋ ಜನರು ಜೀವ ಬಿಟ್ಟಿದ್ದು ಕೂಡ ಉಂಟು. ಇತ್ತೀಚೆಗೆ ಭಾರತ ಅಫ್ಘಾನಿಸ್ತಾನಕ್ಕೆ 20 ಆಂಬ್ಯುಲೆನ್ಸ್, ಸಿಟಿ ಸ್ಕ್ಯಾನ್ ಮಿಷಿನ್, MRI ಮಿಷಿನ್ ಉಡುಗೊರೆಯಾಗಿ ಕೊಟ್ಟಿತ್ತು. ಅಫ್ಘಾನಿಸ್ತಾನದಲ್ಲಿ ಆರ್ಥಿಕ ಕೊರತೆ ಇದೆ. ಈ ತಾಲಿಬಾನ್ ಆಡಳಿತವನ್ನು ಪ್ರಪಂಚದ ಬೇರೆ ರಾಷ್ಟ್ರಗಳು ಮಾನ್ಯತೆ ಕೊಟ್ಟಿಲ್ಲ. ಇದರಿಂದಾಗಿ ಅವರ ಜೊತೆ ನೇಷನ್ ಟು ನೇಷನ್ ಯಾವುದೇ ರೀತಿಯ ಸಂಪರ್ಕವಿಲ್ಲ. ಅವರು ಬೇರೆ ರಾಷ್ಟ್ರಕ್ಕೆ ತೆರಳಲು ಕೂಡ ರಿಸ್ಟ್ರಿಕ್ಷನ್ ಇದೆ. ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಬಿಲ್ಡ್ ಮಾಡಲು ಕೂಡ ಆಗ್ತಾ ಇಲ್ಲ. ಇದರಿಂದಾಗಿ ಅಫ್ಘಾನಿಸ್ತಾನಕ್ಕೆ ಆರ್ಥಿಕ ತೊಂದರೆ ತುಂಬಾ ಆಗ್ತಾ ಇದೆ. ಇನ್ನು ಅವರಿಗೆ ವಿಶ್ವಸಂಸ್ಥೆ ಅಡಿಯಲ್ಲಿ ಸಹಾಯ ಮಾಡುತ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ರಾಷ್ಟ್ರಗಳು ಸಹಾಯ ಮಾಡುತ್ತಿಲ್ಲ. ಕೇವಲ ಭಾರತ ಮಾತ್ರ ಅಫ್ಘಾನಿಸ್ತಾನಕ್ಕೆ ಎಲ್ಲ ವಿಚಾರದಲ್ಲೂ ಸಹಾಯ ಮಾಡ್ತಾ ಬಂದಿದೆ. ಅಲ್ಲಿನ ವ್ಯವಸ್ಥೆ ದುರ್ಬಲವಾಗಿರುವುದರಿಂದ ಅಲ್ಲಿನ ಮಹಿಳೆಯರಿಗೆ, ಅಲ್ಲಿನ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತಿಲ್ಲ. ಆರೋಗ್ಯ ಕಾರ್ಯಕರ್ತರ ಕೊರತೆ ಕೂಡ ಇದೆ. ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವವರು ಯಾರೂ ಇಲ್ಲ. ಚಿಕಿತ್ಸೆ ಕೊಡಿಸಲು ಅವರ ಬಳಿ ಔಷಧಿ ಇಲ್ಲ. ಇದನ್ನೆಲ್ಲ ಗಮನಿಸಿದ ಭಾರತ ಅಫ್ಘಾನಿಸ್ತಾನಕ್ಕೆ ಒಂದು ದೊಡ್ಡ ಪ್ರಮಾಣದ ಔಷಧ ವ್ಯವಸ್ಥೆಗಳನ್ನು ಕಳುಹಿಸಿ ಅಲ್ಲಿನ ಜನರ ಜೀವ ಉಳಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಿದೆ. ಇನ್ನು ಈ ವರ್ಷದಲ್ಲಿ ಏಪ್ರಿಲ್ ಹಾಗೂ ಸೆಪ್ಟೆಂಬರ್ನಲ್ಲಿ ಇದೇ ರೀತಿಯ ನೆರವನ್ನು ಭಾರತ ನೀಡಿತ್ತು. ಒಂದೇ ವರ್ಷದಲ್ಲಿ ಇದು 3ನೇ ನೆರವು ಆಗಿದೆ. ಇನ್ನು ಭಾರತದ ವಿದೇಶಾಂಗ ಸಚಿವಾಲಯ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ಹೇಳಿದ್ರು, ಈ ಮಾನವೀಯ ನೆರವು ಅಫ್ಘಾನಿಸ್ತಾನದ ತುರ್ತು ವೈದ್ಯಕೀಯ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ರು. ಅಫ್ಘಾನಿಸ್ತಾನದ ಆರೋಗ್ಯ ರಕ್ಷಣವನ್ನು ವೃದ್ಧಿಸಲಾಗುತ್ತಿದೆ ಅಂತ ಹೇಳಿದ್ರು. ಭಾರತದ ಈ ನಡೆಯಿಂದಾಗಿ ಪಾಕಿಸ್ತಾನಕ್ಕೆ ಫುಲ್ ಶಾಕ್ ಆಗಿದೆ. ದಿನೇ ದಿನೇ ಭಾರತ ಹಾಗೂ ಅಫ್ಘಾನಿಸ್ತಾನದ ಜೊತೆಗಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತಿದೆ. ಇವರಿಬ್ಬರ ಸಂಬಂಧವನ್ನು ಪಾಕಿಸ್ತಾನಕ್ಕೆ ನೋಡಲು ಆಗ್ತಾ ಇಲ್ಲ. ಹೊಟ್ಟೆ ಕಿಚ್ಚು ಪಡ್ತಾ ಇದೆ.